ಎಲ್ಲ ಫುಲ್ ಜಾಲಿ ಬಂದಿದೆ ಅದಕ್ಕೋಸ್ಕರ ಗೈಸ್. ಎಷ್ಟು ಕಿಲೋಮೀಟರ್ ಇದೆಯಾ ಕಾದ್ರಿಂದ? ದರ್ಶನ ಆಗ್ಬೇಕಂದ್ರೆ ಎಷ್ಟೇ ರಶ್ ಇದ್ರು ಆಗುತ್ತೆ ಗೈಸ್. ಡ್ರೋನ್ ಶೋ ನೋಡ್ಕೊಂಡು ಬರ್ತಿರೋ ಜನ ಕಟ್ಟ ಕಡೆಯದಾಗಿ ಕಾಡುವ ಪ್ರಶ್ನೆ ಏನಂದ್ರೆ ಅಷ್ಟು ಜನನ ದಾಟಿ ಕೊನೆಗೂ ನಾವಿಬ್ರು ಬಂದ್ವಿ. ನಮ್ಮ ಸ್ಟ್ರಗಲ್ ಇಸ್ ರಿಯಲ್ ಗೈಸ್. 2 ಕಿಲೋಮೀಟರ್ಗೆ 20 ನಿಮಿಷ ತೋರಿಸ್ತಿದೆ ಗೈಸ್. ಫೀಲ್ಸು ಹೆಲಿಕಾಪ್ಟರ್ ಇಲ್ಲ ಇಲ್ಲಿ. ಯಾಕನ ಬಂದು ಅನ್ಸ್ಬಿಟ್ಟೈತೆ ನನ್ಗಂತೂ. ನಾವ್ ಅನ್ಕೊಂಡ್ ಬೇರೆ ಯಾವ್ದೋ ಆಂಟಿನ ಕೈ ಹಿಡ್ಕೊಂಡು ಕರ್ಕೊಂಡ್ ಬರ್ತಿದ್ರು. ಸರ್ಪ್ರೈಸ್ ಗಿಫ್ಟ್ ಅಂತ ಗೈಸ್. ಸರ್ಪ್ರೈಸ್ ಅಂದ್ರೆ ಯಾರೇ ಹೇಳ್ತಾರೆ. ರಶ್ ಬೇರೆ ಲೆವೆಲ್ ಇದೆ. ಚಾಮುಂಡಿ ಬೆಟ್ಟಕ್ಕೆ ಹೊರಟಿದೀವಿ. ಸೊ ಅಮ್ಮನವ್ರ ದರ್ಶನ ಮಾಡೋಣ ಅಂತ. ಗೊತ್ತಿಲ್ಲ ಇವತ್ತು ಎಷ್ಟು ರಶ್ ಇರುತ್ತೆ ಅಂತ. ಪ್ಯಾಲೇಸ್ ಅಲ್ಲೇ ಆ ಲೆವೆಲ್ಗೆ ಕ್ರೌಡ್ ಇತ್ತು. ಆಗಿಲ್ಲ ಅಂದ್ರೆ ದೂರದಿಂದ ಅಂತೂ ದೇವಿ ದರ್ಶನ ಮಾಡ್ಕೊಂಡು ಹೊರಡ್ಬೇಕು ಅನ್ಕೊ. ಆಸ್ ಎಕ್ಸ್ಪೆಕ್ಟೆಡ್ ರಶ್ಶು ಬೇರೆ ಲೆವೆಲ್ಗೆ ಇದೆ ಗೈಸ್. ದರ್ಶನ ಅಂತೂ ಆಗಲ್ಲ. ದೂರದಿಂದನೇ ದೇವ್ರನ್ನ ನೋಡಿ ಖುಷಿ ಪಟ್ಕೊಂಡು ವಾಪಸ್ ಬರಬೇಕು ಅಂದ್ಕೊಂಡಿದ್ವಿ ಪಾರ್ಕ್ ಮಾಡಿ. ಸೊ ಫೈನಲಿ ಬೆಟ್ಟಕ್ಕೆ ರೀಚ್ ಆದ್ವಿ. ಗಾಡಿ ಪಾರ್ಕ್ ಮಾಡಿ ಗೈಸ್. ನಮ್ಮ ಅಕ್ಕ ನಂಗೇನೋ ಕೊಡಿಸ್ತಾಳಂತೆ ಅಲ್ವಾ ಸ್ವೀಟಿ? ಸ್ವೀಟಿ ನಂಗೇನೋ ಕೊಡಿಸ್ತೀನಿ ಅಂದೆ ತಾನೆ. ಸರ್ಪ್ರೈಸ್ ಗಿಫ್ಟ್ ಅಂತ ಗೈಸ್. ಸರ್ಪ್ರೈಸ್ ಅಂದ್ರೆ ಯಾರೇ ಹೇಳ್ತಾರೆ. ಸರ್ಪ್ರೈಸ್ ಗಿಫ್ಟ್ ಕೊಡಿಸಿದಾಳ. ನಾವ್ ಅನ್ಕೊಂಡ್ ಬೇರೆ ಯಾವ್ದೋ ಆಂಟಿನ ಕೈ ಹಿಡ್ಕೊಂಡು ಕರ್ಕೊಂಡ್ ಬರ್ತಿದ್ರು ಗೈಸ್. ಬಂದು ದರ್ಶನ ಕೊಟ್ಟರು. ಸೊ ಫೈನಲಿ ದರ್ಶನ ಮಾಡೋಕ್ಕಾಗಲಿಲ್ಲ. ಆದರೂ ಅಮ್ಮನವ್ರು ಆಚೆ ಬಂದು ದರ್ಶನ ತಗೊಳ್ಳೋ ಥರ ಮಾಡಿದ್ರು. ದರ್ಶನ ಆಗ್ಬೇಕಂದ್ರೆ ಎಷ್ಟೇ ರಶ್ ಇದ್ರು ಆಗುತ್ತೆ ಗೈಸ್. ದರ್ಶನ ಆಗ್ಬಾರ್ದು ಅಂತ ಇದ್ರೆ ನಿಜವಾಗ್ಲೂ ನಾವು ಎಷ್ಟೇ ಪಾಸ್ ತೊಗೊಂಡು ಹೋಗ್ಬೋದು, ಇನ್ನೊಂದು ತೊಗೊಂಡು ಹೋಗ್ಬೋದು, ಆಗಲ್ಲ. ಓಕೆ, ನಮ್ಮ ಡ್ರೋನ್ ಮೇಲೆ ಹಾಡ್ತಿದೆ. ಫೀಲ್ಸು ಹೆಲಿಕಾಪ್ಟರ್ ಇಲ್ಲ ಇಲ್ಲಿ. ಫೈನಲಿ ಕೆಳಗಡೆ ದಸರಾ ಲೈಟ್ಸ್ ನೋಡಕ್ ಹೋಗ್ತಿದೀವಿ ಗೈಸ್. ಐ ಆಮ್ ಸೋ ಎಕ್ಸೈಟೆಡ್. ಕಟ್ಟ ಕಡೆಯದಾಗಿ ಕಾಡುವ ಪ್ರಶ್ನೆ ಏನಂದ್ರೆ ನಾವು ಡ್ರೋನ್ ಶೋ ನೋಡಕ್ಕೆ ಆನ್ ಟೈಮ್ ಹೋಗ್ತೀವಿ. ಇವಾಗ ಟೈಮ್ 7:48 ಆಗಿದೆ. 8 o'clock ಶಾರ್ಪ್ ಸ್ಟಾರ್ಟ್ ಆಗುತ್ತೆ. ಆದ್ರೆ 2 ಕಿಲೋಮೀಟರ್ಸ್ಗೆ 20 ಮಿನಿಟ್ಸ್ ತೋರಿಸ್ತಿದೆ. ಟ್ರಾಫಿಕ್ ನೋಡಿ ಗೈಸ್, ಅವಾಗಿಂದ ನಿನ್ನ ಸಾಕಾಗೋಗೈತೆ ಗೈಸ್. ಯಾಕನ ಬಂದು ಅನ್ಸ್ಬಿಟ್ಟೈತೆ ನನ್ಗಂತೂ. ಡ್ರೋನ್ ಶೋ ಮಾಡಿಸ್ಕೊಂಡು ಹೊಟ್ಟೋಗ್ಬಿಟ್ರೆ ಸಾಕು ಅಂತ. ನಿಂತಿರೋ ಜಾಗದಲ್ಲೇ ನಿಂತಿದೀವಿ 10 ನಿಮಿಷದಿಂದ. 8 ಗಂಟೆಗೆ ಡ್ರೋನ್ ಶೋ ಸ್ಟಾರ್ಟ್ ಆಗುತ್ತೆ. ನಿಜವಾಗ್ಲೂ ನಾವು ನೋಡ್ತೀವ ಅಂತ ನನ್ಗೆ ಭಯ ಆಗ್ತಿದೆ. ಬಂದಿದೆ ಅದಕ್ಕೋಸ್ಕರ ಗೈಸ್. ಎಷ್ಟು ಕಿಲೋಮೀಟರ್ ಇದೆಯಾ ಕಾದ್ರಿಂದ? ನೋಡ್ತೀವ ಇಲ್ವಾ? ಅಷ್ಟೇ 2 ಕಿಲೋಮೀಟರ್ ಇರೋದು. 2 ಕಿಲೋಮೀಟರ್ಗೆ ಇಷ್ಟೊತ್ತು ತೋರಿಸ್ತಿದ್ಯಲ್ಲ. ಇದು ಯಾವ್ದು ಟ್ರಾಫಿಕ್ ಅಷ್ಟೈತೆ. ಅವ್ರೇನ್ ಮಾಡ್ತಾರೆ? ಸ್ಟ್ರಗಲ್ ಇಸ್ ರಿಯಲ್ ಗೈಸ್. ಗೈಸ್ ಫೈನಲಿ ಲೇಟಾಗಿ ಬಂದ್ರು. ಲಿಟ್ರಲಿ ಅಷ್ಟು ಜನನ ದಾಟಿ ಕೊನೆಗೂ ನಾವಿಬ್ರು ಬಂದ್ವಿ. ನಮ್ಮ ಅಕ್ಕ ವಿಜಯಣ್ಣ ಇಬ್ರು ಅಲ್ಲೇ ಸೇರ್ಕೊಂಡ್ರು. ಹೆಂಗಿತ್ತದು ಎಕ್ಸ್ಪೀರಿಯನ್ಸು? ಸಾರಿ ಇಡೀ ಮೈಸೂರೇ ಸೇರ್ಬಿಟ್ಟಿದೆ. ನಿಜವಾಗ್ಲೂ ಉಸಿರು ಕಟ್ಟೋಯ್ತು ನನಗಂತೂ. ಬಟ್ ಸ್ಟಿಲ್ ವಿ ಕೇಮ್. ಐ ಆಮ್ ಸೋ ಹ್ಯಾಪಿ ಅಂಡ್ ಎಕ್ಸೈಟೆಡ್. ಇದು ನಾಳೆನೇ ಬಿಡುತ್ತೆ.
ಬಂದಿರೋ ಜನ. ಆಲ್ಮೋಸ್ಟ್ ಕ್ರೌಡ್ ಸೇರಿದ್ದೆ ಡ್ರೋನ್ ಶೋ ನೋಡೋದಕ್ಕೆ, ಸಿಕ್ಕಾಪಟ್ಟೆ ಜನ ಸೇರಿದ್ರು. ಸೊ ಇವಾಗ ಡ್ರೋನ್ ಶೋ ಮುಗಿದಿದೆ, ಬೇರೆ ಇವೆಂಟ್ಸ್ ಇದೆ, ಬಟ್ ಸ್ಟಿಲ್ ಎಲ್ಲರೂ ಹೋಗ್ತಿದ್ದಾರೆ ಆಲ್ಮೋಸ್ಟ್. ಎಲ್ಲ ಫುಲ್ ಜಾಲಿ ಜಾಲಿ ಬನ್ನಿ ಮೈಸೂರಿಗೆ. ಡ್ರೋನ್ ಶೋ ಮುಗಿಸ್ಕೊಂಡು ಹೋಗ್ತಿರೋರ್ಗಂತೂ ಫುಲ್ ಟ್ರಾಫಿಕ್ ಜಾಮ್ ಮಾಡಿಬಿಟ್ಟಿದ್ದಾರೆ ನಿಂತ್ಕೊಂಡು. ಸೊ ನೋಡಿದ್ರಲ್ಲ, ಇದಾಗಿತ್ತು ನಮ್ಮ ಮೈಸೂರಿನ ವ್ಲಾಗ್. ಹೋಪ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ. ನನಗಂತೂ ಫುಲ್ ವಾಯ್ಸ್ ಅಂತೂ ಹೋಗ್ಬಿಟ್ಟಿದೆ ಗೈಸ್. ನಾನು ಅಭಿ ಆದಷ್ಟು ಟ್ರೈ ಮಾಡಿದ್ದೀವಿ ವಿಡಿಯೋ ಮಾಡೋದಕ್ಕೆ. ಹೋಪ್ ನಿಮ್ಮೆಲ್ಲರಿಗೂ ಇದು ಇಷ್ಟ ಆಗುತ್ತೆ ಅಂತ ಹೇಳ್ತಾ, ಸಪೋರ್ಟಿಂಗ್, ಡೋಂಟ್ ಫರ್ಗೆಟ್ ಟು ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಲವ್ ಯು ಆಲ್. ಮುಂದಿನ ವಿಡಿಯೋ ಸಿಗೋಣ. ಬಾಯ್.